ಸೋಮವಾರ ಸುಮಾರು 1.5 ಗಂಟೆಗಳ ಕಾಲ ಮತ್ತು ನಿನ್ನೆ ಮಂಗಳವಾರ ಸುಮಾರು 1 ಗಂಟೆಗಳ ಕಾಲ ಮತ್ತು ಇವತ್ತು ಸುಮಾರು 2 ಗಂಟೆಗಳ ಕಾಲ ನಾನು ವಾದವನ್ನು ಮಾಡುವ ಮೂಲಕ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ ಮತ್ತು ಸಂಗ್ರಹ ಮಾಡಿದಂಥ ಸಾಕ್ಷ್ಯಗಳನ್ನು ವಿಶ್ಲೇಷಣೆ ಒಳಪಡಿಸಿದಾಗ ನಾನು ಮಾಡಿರುವ ಆರೋಪ ಎಷ್ಟರ ಮಟ್ಟಿಗೆ ಸಾಬೀತಾಗುತ್ತೆ ಅನ್ನೋದನ್ನು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ನಾನು ತಂದಿದ್ದೀನಿ. ಅವೆಲ್ಲ ವಾದವನ್ನು ಆಲಿಸಿದ ಮಾನ್ಯ ನ್ಯಾಯಾಲಯ ಇದ್ರ ಬಗ್ಗೆ ಒಂದು ಆದೇಶವನ್ನು ಮಾಡೋದಕ್ಕೆ ದಿನಾಂಕ 3/4/2025 ನಿಗದಿ ಮಾಡಿದೆ. ಅವ್ರ ಕಡೆ ವಾದ ಆಯಿತು ಸರ್. ಇಲ್ಲ, ಈ ಹಂತದಲ್ಲಿ ಅವ್ರು ಯಾವುದೇ ರೀತಿ ವಾದ ಮಾಡೋಕ್ಕೆ ಬರಲ್ಲ ಸರ್, ಕಾನೂನಾತ್ಮಕವಾಗಿ. ಯಾಕೆಂದರೆ ಅಂತಿಮ ವರದಿ ಸಲ್ಲಿಸಿದ ಮೇಲೆ ಅವ್ರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಆದರೂ ಕೂಡ ಲೋಕಾಯುಕ್ತ SPP ಆದಂಥ ಶ್ರೀ ವೆಂಕಟೇಶ್ವರ ಭಟ್ಟಿಯವರು ನನ್ನ ಒಂದು ವಾದಕ್ಕೆ ಒಂದು ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದಾಗ ಮಾನ್ಯ ನ್ಯಾಯಾಲಯ ಅವರಿಗೆ ಒಂದು ಚೀಮಾರಿನ ಹಾಕಿದೆ. ಈ ಹಂತದಲ್ಲಿ ನಿಮ್ಗೆ ಯಾವುದೇ ರೀತಿ ಅಧಿಕಾರ ಇಲ್ಲ, ನೀವು ಯಾಕೆ ಬರ್ತೀರಾ ಅಂತೇಳಿ ಅವರು ನ್ಯಾಯಾಲಯಕ್ಕೆ ಅಸಿಸ್ಟ್ ಮಾಡ್ತೀನಿ ಅಂತೇಳಿ ಒಂದು ಹೇಳಿದಾಗ ಮಾನ್ಯ ನ್ಯಾಯಾಧೀಶರು ಸ್ವಲ್ಪ ಕೋಪಗೊಂಡು ನಿಮ್ಗೆ ಯಾರು ಕೇಳಿದ್ರೆ ನಾನು ಏನಾದ್ರು ಕೇಳೋದು ನಿಮ್ಗೆ ಅಸಿಸ್ಟ್ ಮಾಡಿ ಅಂತೇಳಿ, ಅಥವಾ ನನಗೆ ಅರ್ಥ ಆಗಿಲ್ಲ ಅಂತ ನಿಮ್ಗೆ ಕೇಳೋದು ನಾನು ಹಾಗೆ ಅಂತೇಳಿ ಸ್ವಲ್ಪ ಚೀಮಾರಿನ ಹಾಕಿದ್ರೆ ಅವರು ಕ್ಷಮೆಯನ್ನು ಕೋರಿರ್ತಾರೆ. ಆದರೆ ಇಲ್ಲಿ ಈ ನ್ಯಾಯಾಲಯದಲ್ಲೂ ಕೂಡ ದಿಕ್ತಪ್ಪಿಸುವಂಥ ಪ್ರಯತ್ನ ಮಾಡೋ ಪ್ರಯತ್ನಕ್ಕೆ ಮಾನ್ಯ ನ್ಯಾಯಾಧೀಶರು ತಡೆನ ಒಡ್ಡು ನನ್ನ ವಾದವನ್ನು ಸಂಪೂರ್ಣವಾಗಿ ಆಲಿಸಿ ತೀರ್ಪಿಗೆ ಆದೇಶಕ್ಕೆ ದಿನಾಂಕ ನಿಗದಿ ಮಾಡಿದ್ದಾರೆ. ಈಗ ಲೋಕಾಯುಕ್ತ ವರದಿ ಬಗ್ಗೆ ಸ್ಪಷ್ಟೀಕರಣ ಕೇಳಿಲ್ಲ, ಅವ್ರು ಕೊಟ್ಟಿದ್ರು ಸರ್. ಅವರು ಸ್ಪಷ್ಟೀಕರಣ ಕೊಡಲಿಲ್ಲ, ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಹೌದು, ಇವರು ಕೂಡ ಅಪರಾಧ ಕೃತ್ಯ ಅಂತ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸ್ಪಷ್ಟೀಕರಣ ಕೊಡೋ ಸಂದರ್ಭದಲ್ಲಿ ಮಾನ್ಯ SPP ವೆಂಕಟೇಶ್ವರ ಭಟ್ಟಿಯವರು ತಮ್ಮ ಅಸಹಾಯಕತೆನ ಒಂದು ರೀತಿ ತೋರ್ಪಡಿಸ್ಕೊಂಡ್ರು. ಅಂದರೆ ತನಿಖಾಧಿಕಾರಿ ಹಾಕಿರೋಂಥ ವರದಿ ಬಗ್ಗೆ ಅವರಿಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಏನು ಮಾನ್ಯ ನ್ಯಾಯಾಲಯ ಒಂದು ಸ್ಪಷ್ಟೀಕರಣ ಕೊಡೋದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಅವರು ತಡಬಡಾಯಿಸಿದ್ರು. ಸರಿಯಾದ ರೀತಿಯಲ್ಲಿ ಸ್ಪಷ್ಟೀಕರಣ ಕೊಡಲಿಲ್ಲ. ಹಾಗಾಗಿ ಮಾನ್ಯ ನ್ಯಾಯಾಲಯ ಅದ್ರ ಬಗ್ಗೆ ಏನು ಆದೇಶ ಮಾಡುತ್ತೆ ಅಂತ ಕಾದು ನೋಡುವ. ಯಾಕಂದರೆ ಅವರು 173(8) ಪ್ರಕಾರ ತನಿಖೆ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ತನಿಖೆನೇ ಪೂರ್ಣಗೊಳ್ಳದೆ ಆ ಒಂದು ಕಲಂ ಅಡಿಯಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಅದನ್ನು ಕೂಡ ಮಾನ್ಯ ಗಮನಕ್ಕೆ ಇದ್ದೀನಿ. ತೀರ್ಪಿನಲ್ಲಿ ಬಹುಶಃ ಇವೆಲ್ಲ ಅಂಶಗಳು ಹೊರಬರುತ್ತೆ ಅನಿಸುತ್ತೆ. ನೆಕ್ಸ್ಟ್ ಏನಾಗ್ತದೆ ಸರ್? ಈಗ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತ ವರದಿಯನ್ನು ತಿರಸ್ಕಾರ ಮಾಡಿದರೆ ನನಗೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡೋದು. ಅಂದರೆ ಏನು ನಾನು ಆರೋಪಗಳ ವಿರುದ್ಧ ಆರೋಪ ಮಾಡಿದ್ದೀನಿ, ಆರೋಪನ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಕಾನೂನು ಪ್ರಕರಣ ಏನೇನು ಮಾಡ್ಬೋದು ಅದಕ್ಕೆ ಅವಕಾಶ ಮಾಡಿಕೊಡಿದ್ರೆ ಆ ಸಂದರ್ಭದಲ್ಲಿ ನಾನು ಮಾನ್ಯ ನ್ಯಾಯಾಲಯದಲ್ಲಿ ನನ್ನ ಒಂದು ಸಾಕ್ಷ್ಯನ ನೋಡೋದು, ದಾಖಲಾತಿಗಳನ್ನು ಒಂದು ಗುರುತು ಮಾಡಿಸುವ ಮೂಲಕ ಆರೋಪಿಗಳಿಗೆ ಒಂದು ವಿಚಾರಣೆಗೊಳಪಡಿಸುವಂಥ ಪ್ರಕ್ರಿಯೆಗೆ, ಆನಂತರ ಶಿಕ್ಷೆಗೊಳಪಡಿಸುವಂಥ ಪ್ರಕ್ರಿಯೆಗೆ ಒಂದು ಅವಕಾಶ ಸಿಗುತ್ತೆ. CBI ಪ್ರೋಸೆಸ್ ಏನಾಯ್ತು ಸರ್? ಅದು ಅರ್ಜಿ ಸಲ್ಲಿಸಿದ್ದು ಇನ್ನೂ ಮಾನ್ಯ ನ್ಯಾಯಾಲಯದ ಮುಂದೆ ಬಂದಿಲ್ಲ. ಆ ಪ್ರಯತ್ನ ಕೂಡ ಒಂದು ಕಡೆ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕೇವಲ 14 ನಿವೇಶನ ಸಂಬಂಧಪಟ್ಟಂತೆ ಇವರು ಇಷ್ಟರ ಮಟ್ಟಿಗೆ ಸುಳ್ಳು ವರದಿ ಸಲ್ಲಿಸಿರೋದ್ರಿಂದ ಇನ್ನು ಸಾವಿರಾರು ನಿವೇಶನ ಸಂಬಂಧಪಟ್ಟಾಗೆ ಇನ್ನು ಎಷ್ಟರ ಮಟ್ಟಿಗೆ ಸುಳ್ಳಿನ ವರದಿ ಸಲ್ಲಿಸ್ಬೋದು ಅನ್ನೋದಲ್ಲಿ ಒಂದು ಆತಂಕ ಇರೋದ್ರಿಂದ CBI ಕೊಡಿಸೋದು ಪ್ರಯತ್ನ ಕೂಡ ನಡೀತಾ ಇದೆ. ಬೇರೆ ಈ ಪ್ರಕರಣದಲ್ಲಿ ಏನಾದರೂ ಸರ್? ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ಈಗ ಅದೇ ಮಾನ್ಯ ನ್ಯಾಯಾಲಯ ತೀರ್ಪಿನ ಮೇಲೆ ಮುಂದಿನ ಪ್ರಕ್ರಿಯೆ ನಡೆಯುತ್ತೆ.